ದಾಂಡೇಲಿ ಹಿರಿಯ ನಾಗರಿಕರು ಹಾಗೂ ನಾಗರಿಕ ಸಮಿತಿಯ ವತಿಯಿಂದ ಸಿವಿಲ್ ಜಡ್ಜ್ ಆಗಿ ಆಯ್ಕೆಯಾದ ಕುಮಾರಿ ಪದ್ಮಾವತಿ ಮಾದಿಗ ಅವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ನಾಗರಿಕ ಸಮಿತಿಯ ಅಧ್ಯಕ್ಷ ಎಂಆರ್ ನಾಯ್ಕ ಅವರು, ಪದ್ಮಾವತಿ ಮಾದಿಗ ಅವರು ತಮ್ಮ ಪರಿಶ್ರಮ ಮತ್ತು ಸಂಕಲ್ಪದ ಮೂಲಕ ನ್ಯಾಯಾಂಗ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿದ್ದು ಸಮಾಜಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದರು. ಕಾರ್ಯದರ್ಶಿ ಆದಪ್ಪ ಕವಡಿಮಟ್ಟಿ, ಮುಜುಬಾ ಚಬ್ಬಿ ಹಾಗೂ ರವಿ ಚೌಹಾಣ್ ಅವರು ಮಾತನಾಡಿ, ಯುವ ಜನತೆ ಇವರ ಸಾಧನೆಯನ್ನು ಆದರ್ಶವಾಗಿ ತೆಗೆದುಕೊಂಡು ಮುಂದುವರಿಯಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ರಮೇಶ್ ಚಂದಾವರ, ಶ್ಯಾಮ್ ಬೆಂಗಳೂರು, ಡಿಜಿ ದೇಸಾಯಿ, ಗುಬ್ಬಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೆಯಿತು. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅನ್ಯಾಯವಾಗದೇ ಇರುವ ಹಾಗೆ ಅವ್ರು ಮಾಡಲಿ ಅಂತ ಹೇಳಿ ನಾನು ಮುಂದೆ ನಮ್ಮ ಕಮಿಟಿಯ ವತಿಯಿಂದ ಮುಜುಬಾ ಚಬ್ಬಿ ಅವರು ಮಾತಾಡ್ತಾ ಇದ್ದಾರೆ. ಹಾಗೂ ಈಗ ಪದ್ಮಾವತಿ ಮಾದಿಗ ಇವರಿಗೆ ನಮ್ಮ ಹಿರಿಯ ನಾಗರಿಕರ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಮುಜುಬಾ ಚಬ್ಬಿ ಅವರು ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಹಿರಿಯ ನಾಗರಿಕ ಸಮಿತಿಯವರಿಗೆ ನಾವು ಸನ್ಮಾನ ಮಾಡಬೇಕು ಅಂತಂದರೆ ಬಂದಿದ್ದೀವಿ, ಸನ್ಮಾನ ಮಾಡ್ತಾ ಇದ್ದೀವಿ. ಆದರೆ ತುಂಬ ಖುಷಿಯಿಂದ ಎಲ್ಲರೂ ನೋಡಿ, ಈಗ ಅವರು ಎಷ್ಟು ಪರಿಶ್ರಮ ಮಾಡ್ಕೊಂಡು ಬಂದಿರ್ತಾರೆ, ಎಲ್ಲ ಮನೆಯವರು ಹೊರಗೆ ಕಳಿಸ್ಕೊಂಡು ಅವರಿಗೆಲ್ಲ ಆಶೀರ್ವಾದ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಹೋಗಬೇಕಾದ್ರೆ ಮನುಷ್ಯರಲ್ಲಿ ನಾವು ಮಾತಾಡ್ತೀವಿ. ಹಿರಿಯ ನಾಗರಿಕರೆಲ್ಲರೂ ನಮಸ್ಕಾರ, ಹಾಗೂ ಮೇಡಮ್ಗೂ ನಮಸ್ಕಾರ. ಇವತ್ತು ಅವರು ನಮ್ಮ ತಂದೆ ಸರ್ ನಾಗಣ್ಣ ಅವರು ಪೇಪರ್ ಮಿಲ್ಲಲ್ಲಿ ಒಂದು ಸ್ಲೀಪರ್ ಕೆಲಸ ಮಾಡ್ತಾರೆ. ನನ್ನ ಒಳ್ಳೆ ಗೆಳೆಯ ಅವರು, ಒಂದು ಒಳ್ಳೆ ಫ್ರೆಂಡ್, ಒಳ್ಳೆ ಗೆಳೆಯ ಅವರು. ಅಷ್ಟು ಸ್ಲೀಪರ್ ಕೆಲಸ ಮಾಡ್ಕೊಂಡು ಅವ್ರಿಗೆ ಎಷ್ಟು ಜನ ಅಂತ ಮಾಡ್ತಮ್ಮ ನೀವು? 5 ಜನ ಗಂಡ್ಮಕ್ಳು, 3 ಜನ ಹೆಣ್ಮಕ್ಳು. 9 ಜನ ಮಕ್ಕಳವ್ರಿಗೆ. 9 ಜನ ಮಕ್ಕಳಲ್ಲಿ ಇಷ್ಟ ಅವರಿಗೆಲ್ಲ ಈ ರೀತಿ ಅಷ್ಟು ಸಣ್ಣ ಪಗಾರಲ್ಲಿ ಅವರಿಗೆ ಕಲಿಸಿ ಮಾಡಿ ಈ ಲೆವೆಲಿಗೆ ತಂದ್ರೆ ನಿಜವಾಗ್ಲೂ ಅವ್ರಿಗೆ ಹೇಳಬೇಕು, ಅವ್ರಿಗೆ ನಾವು ಸ್ಲೂಟ್ ಹೊಡಿಬೇಕು. ನಾಗಣ್ಣ ನಿಜವಾಗ್ಲೂ ಅವ್ರಿಗೆ, ನಾನು ಇವ್ರ ಪರಿಸ್ಥಿತಿ ನೋಡಿದ್ದೇನೆ. ಯಾಕಂದ್ರೆ ನಾನು ಇದೇ ರೋಡಲ್ಲಿ ಅಡ್ಡಾಡ್ತಿದ್ದೆ, ನಮ್ಮ ಶಾಪ್ ಕೊಟ್ಟು ಮನೆ ಇಟ್ಟು ಇಲ್ಲಿ ಏನಿದೆ ಪರಿಸ್ಥಿತಿ, ಆ ಪರಿಸ್ಥಿತಿಯಲ್ಲಿ ಈ ಅಮ್ಮಗೆ ಅವ್ರು ಈ ಲೆವೆಲಿಗೆ ತಂದಿದ್ದಾರೆ. ಅವ್ರಿಗೆ ಗ್ರೇಟ್. ಅವ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ, ಈಗ ನಾವು 2 ಮಕ್ಕಳು ಇಟ್ಕೊಂಡೆ ನಮ್ಗೆ ಅಷ್ಟೊಂದು ಶಿಕ್ಷಣ ಕೊಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಇವತ್ತಿನ ದಿವಸ ಅವರು ಒಂದು ಮಗಳಿಗೆ ಒಂದು ಜಡ್ಜ್ ಸ್ಥಾನದಲ್ಲಿ ಬಂದು ನಿಲ್ಲಿಸಿದ್ದಾರೆ. ಅವರು ತಂದೆ ತಾಯಿಗೆ ಮತ್ತು ಅವರಿಗೆ ನಾವೆಲ್ಲ ಸಲ್ಯೂಟ್ ಮಾಡಬೇಕು. ಅದರಿಂದ ಈ ನಮ್ಮ ಇಷ್ಟು ಸಣ್ಣ ಹಳ್ಳಿಯಲ್ಲಿ ದಾಂಡೇಲಿ ಒಂದು ಊರಲ್ಲಿ ಇದೊಂದು ಪೋಸ್ಟರ್ ಆಗಿದ್ದು ನಮ್ಗೆ ಇಡೀ ದಾಂಡೇಲಿ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಹೆಮ್ಮೆ ಪಡ್ತಾ ಇದ್ದಾರೆ. ಬಹಳಷ್ಟು ಮಂದಿ ಸನ್ಮಾನ ಏನೋ ಮಾಡೋರು ಬಾಕಿ ಇದ್ದಾರೆ, ಕೆಲವರು ಮಾಡ್ತಾ ಇದ್ದಾರೆ, ಅವರೆಲ್ಲ ಹೆಮ್ಮೆ ಪಡ್ತಾ ಇದ್ದಾರೆ ನಿಜವಾಗ್ಲೂ. ಮತ್ತು ಈ ಅಮ್ಮನಿಗೂ ಕೇಳ್ಕೊಳ್ಳೋದಂದ್ರೆ, ಮುಂದೆ ನೀವು ಇನ್ನು ಸಿವಿಲ್ ಕೋರ್ಟಿಂದ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ವರೆಗೆ ಹೋಗ್ಬೋದು. ಆದರೆ ಬಡವರಿಗೆ ನಿಮ್ಮ ತಂದೆ ತಾಯಿ ಏನು ಕಷ್ಟ ತೆಗೆದಿದ್ದಾರೆ ಅದನ್ನು ನೋಡಿಕೊಂಡು ನೀವು ಅದ್ರ ಪ್ರಕಾರ ನೀವು ಅದನ್ನು ಮುಂದುವರಿಸ್ಬೇಕು. ಅದನ್ನು ಯಾವ ರೀತಿ ಕಷ್ಟ ತೆಗೆದಿದ್ದಾರೆ ಅದನ್ನು ಇದನ್ನು ಮಾಡಬೇಕಾಗ್ತದೆ. ಆಮೇಲೆ ನಿಮ್ದು ರೂಲ್ಸ್ ಪ್ರಕಾರ ಹೋದ್ರೆ ನೀವು ಭಾಳಷ್ಟು ಮಾಡ್ತೀರಿ, ಆದರೆ ಆ ರೂಲ್ಸ್ ನೋಡ್ಕೊಂಡು ಹೋದ್ರೆ ಬಡವರಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದೇ ನಾವು ನಿಮ್ಮಲ್ಲಿ ಏನು ಕೇಳ್ಕೊಳ್ಳೋದಂದ್ರೆ, ನಮ್ಮೂರದೊಂದು ಹೆಸರು ತರಬೇಕು. ನೀವು ಒಳ್ಳೆಯವರಪ್ಪ, ಒಳ್ಳೆಯದನ್ನು ಮಾಡ್ತಾರೆ ಏನು, ಆ ರೀತಿ ಇದನ್ನು ಮಾಡಬೇಕಂತ ನಾನು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ನಿಮಗೆಲ್ಲ ಥ್ಯಾಂಕ್ಸು, ನಮಸ್ಕಾರ. ಮಾತಾಡ್ತೀರಿ, ನಾವು 2 ಮಾತಾಡ್ತೀನಿ.